ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾವು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ. ಆ್ಯಂಡ್ ಇಟ್ಸ್ ಬಿನ್ ಸೋ ಲಾಂಗ್ ಚಿಕ್ಕಮಂಗ್ಳೂರಿಗೆ ಹೋಗಿ. ಮಕ್ಕಳು ಸ್ಕೂಲು ಕಾಲೇಜಲ್ಲಿ ಅಂತ ಹೋಗೋಕ್ಕೆ ಆಗಲ್ಲ. ಸೊ ಎಸ್, ಹೊರನಾಡಿಗೆ ಹೋಗಿದ್ದಾಯಿತು, ಅಲ್ಲಿ ಎಲ್ಲ ಮಜಾ ಮಾಡಿದ್ದಾಯಿತು. ಈಗ ಒಬ್ಬೊಬ್ಬರೇ ಕಸಿನ್ಸ್ ಮನೆಗೆ ಹೋಗ್ತಾ ಇದ್ದೀನಿ, ಅಂಕಲ್ಸ್ ಮನೆಗೆ. ಸೊ ಶಕ್ತಿ ಫಾಲ್ಸಲ್ಲಿ ನಮ್ಮ ಅಂಕಲ್ದು ಒಂದು ಕೆಫೆ ಇದೆ. ಸೊ ಅಲ್ಲಿ ನೀರು ದೋಸೆ ಸೂಪರಾಗಿ ಸಿಗುತ್ತೆ. ನೀವು ಆ ಕಡೆ ಹೋಗ್ತಾ ಇದ್ರೆ ಖಂಡಿತ ತಿನ್ನಿ. ಸೊ ಅಲ್ಲಿಂದ ಐದಳ್ಳಿ ಅಂತ ಹೇಳ್ಬಿಟ್ಟು ಇದು ಒಂದು ಹಳ್ಳಿ. ಸೊ ನಾನು ತುಂಬ ಚಿಕ್ಕವಳಿದ್ದಾಗ ಒಂದು 35 ಇಯರ್ಸ್ ಮುಂಚೆ ನಮ್ಮ ಅಮ್ಮನ ಜೊತೆ ಹೋಗಿದ್ದೆ ಇಲ್ಲಿಗೆ. ಸೊ ರೋಡ್ ಗೊತ್ತಿಲ್ಲ. ಸೊ ನನ್ನ ರಿಲೇಟಿವ್, ನನ್ನ ಅಂಕಲ್ಲು ಮುಂದೆ ಹೋಗ್ತಿದ್ದಾರೆ. ಗೂಗಲ್ ಮ್ಯಾಪ್ಸ್ ವರ್ಕ್ ಆಗುತ್ತೋ ಇಲ್ವೋ ಇಲ್ಲಿ ಗೊತ್ತಿಲ್ಲ. ಬಟ್ ಎನಿವೇಸ್, ಮಧ್ಯದಲ್ಲಿ ನಿಂತೋದ್ರೆ ಗೂಗಲ್ ಮ್ಯಾಪ್ಸ್ ಗೊತ್ತೂ ಆಗಲ್ಲ. ಸೊ ಇಟ್ಸ್ ಬೆಟರ್ ನಮ್ಮ ಲೈವ್ ಗೂಗಲ್ ಮ್ಯಾಪ್ನ ಫಾಲೋ ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅವರಿಂದ ಹಿಂದೆ ಹೋಗ್ತಾ ಇದ್ದೀನಿ. ಸೊ ಇಟ್ ಬೀನ್ ಲೈಕ್ ಫಾರ್ ಎವರ್. ಸೊ ಅಷ್ಟು ಚಿಕ್ಕವಳಿದ್ದಾಗ ನಾನೇನು ಒಂದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಈ ಥರ ಇದ್ದಾಗ ಕರ್ಕೊಂಡು ಹೋಗಿದ್ದು ಅನ್ಸುತ್ತೆ. ಸೊ ತೋಟ ಗದ್ದೆ ಇದನ್ನೆಲ್ಲ ಹತ್ಕೊಂಡು ಹೋಗಿದ್ದು ನೆನಪಿದೆ ನನಗೆ ಅಷ್ಟೇ. ಸೊ ಇದೇ ಫಸ್ಟ್ ಟೈಮು. ಆಫ್ಟರ್ ಮ್ಯಾರೇಜ್ ಆಲ್ಸೋ ಐ ಕುಡಂಟ್ ಗೋ. ಸೊ ಈಗ ಅದಕ್ಕೆ ಹೇಳ್ತಾರಲ್ಲ, ಟೈಮ್ ಕೂಡ ಬರಬೇಕು ಎಲ್ಲದಕ್ಕೂ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ತೋಟ ಅಂತೂ ಸೂಪರ್ ಆಗಿದೆ, ಬಟ್ ರೋಡ್ ಅಂತೂ ಸಖತ್ ಕಚ್ಚಾ ಇದೆ. ಸೊ ಕಷ್ಟ. ಇಲ್ಲಿರೋರಿಗೆ ಇದು ಓಡಾಡೋದು ಈಸಿ, ಬಟ್ ಬ್ಯಾಂಗ್ಳೂರಿಂದ ಅಥವಾ ಆಚೆ ಕಡೆಯಿಂದ ಬಂದವ್ರಿಗೆ ರೋಡ್ ನೋಡಿದರೆ ಹಿಂಗಪ್ಪ ಡ್ರೈವ್ ಮಾಡೋದು ಅನ್ಸುತ್ತೆ. ಬಟ್ ಎನಿವೇಸ್, ಮೈ ಹಸ್ಬೆಂಡ್ ಈಸ್ ಅ ಗುಡ್ ಡ್ರೈವರ್. ಸೊ ಅವರಿಗೆ ಆ ಥರ ಹೆದರಿಕೆ ಆಗ್ತಾ ಇಲ್ಲ. ಓನ್ಲಿ ಫಿಯರ್ ಈಸ್ ಲೈಕ್ ಎಲ್ಲಾದರೂ ಮಿಸ್ ಆಯಿತು ರೋಡು ಅಂದರೆ ಗೂಗಲ್ ಮ್ಯಾಪು ವರ್ಕ್ ಆಗಲ್ಲ ಅಂತ. ಸೊ ಇದು ನಮ್ಮ ಅಂಕಲಿನ ಎಸ್ಟೇಟ್ ಗೇಟಿಂದ ಮನೆ ತನಕ ಹೋಗ್ತಾ ಇರೋ ದಾರಿ. ಸೊ ಇಷ್ಟು ದೂರದಲ್ಲಿ ಗೇಟ್ ಇದೆ. ಸೊ ಇಲ್ಲಿ ಅಂಕಲ್ಸ್ ಎಲ್ಲ ಇದ್ದಾರೆ. ಸೊ ಚಿಕ್ಕಮಂಗ್ಳೂರಲ್ಲಿ ತುಂಬ ಜನ ರಿಲೇಟಿವ್ಸ್ ಎಲ್ಲ ಅಲ್ಲೇ ಸೆಟ್ಲ್ ಆಗಿರೋದು. ಎಷ್ಟೊಂದು ಜನದ ಮನೆಗೆ ಹೋಗೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಅದು ಇದು ಅಂತ ಬ್ಯುಸಿ ಇರ್ತೀವಿ. ಅದಾಗ್ತಿದ್ದಂಗೆ ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ಇನ್ಲಾಸ್ ಮನೇಲಿ ಬ್ಯುಸಿ ಆದ್ವಿ. ಸೊ ಹಿಂಗಾಗಿ ನೋಡೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಫೈನಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಬಂದಿದ್ದೀನಿ. ಸೊ ಇದು ಅವ್ರ ಮನೆ. ಸೊ ಒಂದು ದೊಡ್ಡ ಬಂಡೆನೇ ಇದೆ ಅವ್ರ ಮನೆ ಪಕ್ಕ. ಅದನ್ನೇ ಕಟ್ ಮಾಡಿಬಿಟ್ಟು ಈಗ ಹೊಸ ಮನೆಗೆ ಅಲ್ಲಿಂದ ಜಲ್ಲಿ ತಗೋತದ. ನೋಡಿ ಎಷ್ಟು ಜಲ್ಲಿ ಸಿಕ್ಕಿದೆ. ನಾವು ಬೆಂಗಳೂರವರೆಲ್ಲ ಮನೆ ಕಟ್ಟಬೇಕು ಅಂದರೆ ಜಲ್ಲಿಗೆ, ಸ್ಯಾಂಡ್ಗೆ, ವುಡ್ಗೆ ಅಂತ ಎಷ್ಟು ದುಡ್ಡು ಖರ್ಚು ಮಾಡಬೇಕು. ಇವ್ರಿಗೆಲ್ಲ ತೋಟದಲ್ಲೇ ಸಿಕ್ಬಿಡುತ್ತೆ ಆರಾಮಾಗಿ, ಫ್ರೆಶ್ ಆಗಿ ಆ್ಯಕ್ಚುಲಿ. ಸೊ ಅಲ್ಲೇ ಸೋರ್ಸಿಂಗ್ ಆಗಿಬಿಡುತ್ತೆ. ಆ್ಯಂಡ್ ಲೇಬರು ಅಲ್ಲೇ ಸಿಗ್ತಾರೆ. ಸೊ ಪೈನಾಪಲ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಅಲ್ಲೇ ಬೆಳೀತಾ ಇರೋ ಪೈನಾಪಲ್. ಸೊ ಈ ಮನೆಗೆ ನಾನು ಬಂದಿದ್ದು. ಸೊ ಇಲ್ಲಿ ನಮ್ಮ ಚಿಕ್ಕಜ್ಜಿ ಇದ್ರು. ಅಲ್ಲಿಗೆ ನಾವು ಅಂದರೆ ನಾವು ಚಿಕ್ಕವಳಿದ್ದಾಗ ಇಲ್ಲಿಗೆ ಕರ್ಕೊಂಬಂದಿದ್ದು. ಸೊ ಈಗ ಈ ಮನೆ ನೋಡಿ ನನಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅಂತೂ ಒಂಥರ ಸ್ವಲ್ಪ ನೆನಪಿತ್ತು. ಈಗ ಓಕೆ, ಈ ಥರ ಇತ್ತ ನಾನು ಬಂದಾಗ ಹಿಂಗೆ ಅಂತೆಲ್ಲ ಒಂದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಇನ್ನೊಂದು ಅಂಕಲ್ ಮನೆಗೆ ಹೋದ್ವಿ. ಸೊ ಅವರು ಇರೋದು ಕಂಟಿಲಿ. ಸೊ ಇದು ನಮ್ಮ ಅಜ್ಜಿ ತಾತ ಮಧ್ಯದಲ್ಲಿರೋರು, ರೈಟ್ ಸೈಡಲ್ಲಿರೋರು ಇಬ್ರು ಚಿಕ್ಕಜ್ಜಿದೀರು. ಸೊ ಎಸ್, ಅವ್ರ ಹೆಸರುಗಳು ಗೊತ್ತಿರಲಿಲ್ಲ ನನಗೆ, ಇಲ್ಲಿ ನೋಡಿ ಗೊತ್ತಾಯ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಅವ್ರ ಮನೇಲಿ ಒಂದು ಪುಟ್ಟ ನಾಯಿ ಮರಿ ಇತ್ತು. ಆ್ಯಂಡ್ ಹಿಸ್ ನೇಮ್ ವಾಸ್ ರಾಕಿ. ಅವನಂತೂ ಸೂಪರ್ ಆಕ್ಟಿವ್. ನೋಡಿ ನಿಲ್ತಾನೆ ಇಲ್ಲ, ಒಂದು ವಿಡಿಯೋ ತೆಗಿಯೋಕ್ಕೂ ಬಿಡ್ತಾ ಇಲ್ಲ. ಅವನು ಅಷ್ಟು ಜಂಪ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಎಸ್, ಇಟ್ ವಾಸ್ ರಿಯಲಿ ನೈಸ್. ಅವನನ್ನು ನೋಡಿ ಅಂಕಲ್ನ ಆಂಟಿನ ಮೀಟ್ ಮಾಡಿ ಅದನ್ನ ಹಿಡ್ಕೊಂಡು ಮುದ್ದಾಡಿ ಅವ್ರ ಕೈಗೆ ಕೊಟ್ವಿ ಅಂತೂ ಇಂತು. ಸೊ ಬಿಟ್ಟೋಗೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿದ್ದಾನೆ ಅವನು. ಕ್ಯೂಟಾಗಿ ಚಿಕ್ಕ ಮಗು ಥರ ಒಂದು ಅಷ್ಟು ಆಟ ಆಡ್ತಾನೆ. ಕುಣಿಯೋದೇನು ಹೋಗ್ತಿದ್ದಂಗೆನೆ. ಸೊ ಫೈನಲಿ ಅವ್ರಿಗೂ ಒಂದು ಬೈ ಹೇಳಿ ಅಲ್ಲಿಂದ ನೆಕ್ಸ್ಟ್ ಊರಿಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಆ್ಯಕ್ಚುಲಿ ನನ್ನ ಕಸಿನ್ ಮನೆ ಆಗಬೇಕಿದ್ದು. ಸೊ ಇವ್ರು ಇರೋದು ವಸ್ತಾರೆಯಲ್ಲಿ. ಸೊ ಇವಳು ಮನೆಗೂ ಹೋಗೇ ಇರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್. ಸೊ ಈ ಸತಿ ನಾನು ಯಾರ್ಯಾರ ಮನೆಗೆ ಹೋಗೋಕ್ಕಾಗಿಲ್ಲ, ಅವ್ರ ಮನೆಗಳಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೋಗಿದ್ದಿದ್ದು. ಸೊ ಇವ್ರದ್ದು ಅಷ್ಟೇ ಹೊಸ್ತಾರೆ ಊರೇ ನೋಡಿರಲಿಲ್ಲ ನಾನು ಒಳಗಡೆ ಹೆಂಗಿದೆ ಅಂತ ಹೇಳಿ. ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಕಸಿನ್ಸ್ನ ರಿಲೇಟಿವ್ಸ್ನ ಎಲ್ಲ ಮೀಟ್ ಮಾಡೋದು. ಅದು ತುಂಬ ವರ್ಷ ಆದಮೇಲೆ ಅವ್ರ ಮನೆಗಳಿಗೆ ಹೋಗೋದು. ಆಲ್ಮೋಸ್ಟ್ ಎಷ್ಟು ನಾವು ಚಿಕ್ಕವರಿದ್ದಾಗ ಹೋಗಿರೋಂಥ ಪ್ಲೇಸಸ್ಗೆ ಇಟ್ ವಿಲ್ ಬಿ ವೆರಿ ನಾಸ್ಟಾಲ್ಜಿಕ್. ಹಂಗೆ ಅಂತ ಇವಳು ಮದುವೆ
ಆದಮೇಲೆ ನಾನು ಹೋಗಿರಲಿಲ್ಲ. ಆಮೇಲೆ ನನ್ನ ಮದುವೆ ಆಯಿತು, ಬಂದಿರಲಿಲ್ಲ. ಸೊ ಈಗ ಒಂದು ಟೈಮ್ ಕೂಡ ಬಂದಿದೆ ಎಲ್ಲರ ಮನೆಗೂ ಹೋಗೋಕ್ಕೆ. ಸೊ ಮನೆ ಎಷ್ಟು ಚೆನ್ನಾಗಿದೆ ನೋಡಿ, ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮನೆ ಸಿಕ್ಕದೇ ಇಲ್ಲ. ಸೊ ಅಲ್ಲಿಂದ ಅವರ ತೋಟ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಸೊ ಇಟ್ ಈಸ್ ಆಲ್ಸೋ ವೆರಿ ನೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಬಟ್ ಎಲ್ಲ ಕಚ್ಚಾ ರೋಡ್ಗಳು. ಬಟ್ ಇಟ್ ವಾಸ್ ಫನ್ ಗೋಯಿಂಗ್ ಇನ್ ಕಾರ್ ಆ್ಯಂಡ್ ಈ ಥರ ಅಡ್ವೆಂಚರ್ ಇಲ್ಲ ಅಂದರೆ ಹೆಂಗೆ ಮಲೆನಾಡಲ್ಲಿ. ಸೊ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ, ಅವಳ ಹೆಸರು ಹೇಳಿಲು ಮರ್ತೋಯ್ತು ನನಗೆ. ಇಲ್ಲೊಂದು ದೊಡ್ಡ ಹರಳಿ ಮರ ಇದೆ, ಇಲ್ಲಿ ಪೂಜೆ ಎಲ್ಲ ಮಾಡ್ತಾರಂತೆ. ಸೊ ತುಂಬಾ ದೊಡ್ಡದಾಗಿ ವಿಶಾಲವಾಗಿದೆ ಮರ. ಇಷ್ಟು ದೊಡ್ಡದು ಎಲ್ಲಿರುತ್ತೆ ಈಗ? ನಮ್ಮ ಏನೋ ಒಂದು ಹಳೆ ಮರಗಳಿದ್ದಾವೆ, ಅದ್ರದ್ದು ಸೈಜೇ ಸೂಪರ್ ಆಗಿರುತ್ತೆ. ಸೊ ಇಲ್ಲೆಲ್ಲ ನಾವು ಆರಾಮಾಗಿ ಫೋಟೋ ತೆಕ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು, ಈ ಏನೋ ಒಂದು ಕೆರೆ ಇದೆ ಇಷ್ಟು ದೊಡ್ಡದು. ಅದೇ ಹೇಳ್ತಾ ಇದ್ರು, ಸ್ವಲ್ಪ ಬೇಗ ಬಂದಿದ್ರೆ ಆ ಕಡೆ ಕೋಡಿ ಹೊಡಿಯೋದೆಲ್ಲ ನೋಡ್ಬೋದಿತ್ತು ಅಂತ. ಅಲ್ಲಿ ನೋಡೋಕ್ಕಾಗಲಿಲ್ಲ. ಬಟ್ ಎನಿವೇಸ್ ಇಟ್ ವಾಸ್ ನೈಸ್. ಅವ್ರ ತೋಟ ಎಲ್ಲ ನೋಡಿಕೊಂಡು ನಾವು. ಸೊ ಅವ್ರ ತೋಟದಲ್ಲಿ ಕಾಫಿ ಗಿಡ ಎಷ್ಟು ಚೆನ್ನಾಗಿ ಈಗಲೇ ಹೂ ಬಂದಿದೆ. ಸೊ ನೀರು ಇರೋದ್ರಿಂದ ಅದು ಈಗಲೇ ಬ್ಲೂಮ್ ಆಗಿದೆ. ಸೊ ಇದೆಲ್ಲ ನಾಳೆ ದಿನ ಹೂ ಉದುರೋದ್ಮೇಲೆ ಇಷ್ಟು ಕಾಫಿ ಬರುತ್ತೆ. ಸೊ ಈಗಿನ ಕಾಫಿ ರೇಟಲ್ಲಿ ಸೂಪರಾಗಿ ಕಾಫಿ ಬಂದರೆ ಸಖತ್ ರೇಟ್ ಸಿಕ್ಕತ್ತೆ. ಸೊ ದಿಸ್ ಇಸ್ ಹೌ ದ ಫಾರ್ಮಿಂಗ್ ಈಸ್. ಸೊ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ, ಒಂದು ಸತಿ ಚೆನ್ನಾಗಿ ಆಯಿತು, ಕೈ ಹಿಡಿತು ಅಂದರೆ ಒಂದೇ ಸತಿ ರಿಚ್ ಆಗಿಬಿಡ್ತಾರೆ. ಸೊ ಅದು ಫಾರ್ಮಿಂಗು. ಸೊ ಅಡಿಕೆನೂ ಹಾಕಿದ್ದಾರೆ, ಅದ್ರ ಜೊತೆ ಕಾಫಿನೂ ಹಾಕಿದ್ದಾರೆ. ಸೊ ಯಾರು ಕಾಫಿ ಫ್ಲವರ್ಸ್ ನೋಡಿರಲ್ಲ, ಇಟ್ ಹ್ಯಾಸ್ ಎ ವೆರಿ ಮೈಲ್ಡ್ ಸೆಂಟರ್ ಇರುತ್ತೆ. ಅದರಲ್ಲಿ ಕಾಫಿ ಬೀನ್ಸ್ ಒಂದು ಏನು ಸ್ಮೆಲ್ ಬರುತ್ತೆ, ಅದು ಸ್ಟ್ರಾಂಗ್ ಇರುತ್ತೆ. ಇದು ಲೈಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಟೈಮ್ ಇತ್ತು, ಬಟ್ ಈಗಲೇ ತುಂಬ ಚೆನ್ನಾಗಿ ನೀರಿರೋದ್ರಿಂದ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡ ಅತ್ತೆ ಮನೆಗೆ. ಸೊ ಅವರು ಈಗ ಇಲ್ಲ, ಬಟ್ ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋಗ್ತಾ ಇರೋದು. ಯಾಕೆಂದರೆ ನಾವು ಕಾಲೇಜು ಅದು ಇದು ಅಲ್ಲಿ ಇಲ್ಲಿ ಅಂತ ಬ್ಯುಸಿ ಇರ್ತಿದ್ವಿ. ಮದುವೆ ಆದಮೇಲೆ ಇನ್-ಲಾಸ್ ಆ್ಯಸ್ ಐ ಸೆಡ್. ಸೊ ತುಂಬ ಸತಿ ಇಂಥ ಇಂಟೀರಿಯರ್ ಪ್ಲೇಸಸ್ಗೆಲ್ಲ ಹೋಗೋಕ್ಕೆ ಆಗಿರಲ್ಲ. ಸೊ ಈಗ ನಾವು ಬಂದಿದ್ದೀವಿ. ಇಲ್ಲಿ ಸಕ್ಕದಾಗಿ ಆ್ಯಕ್ಚುಲಿ ಸಿಲ್ವರ್ ಹಾಕಿದ್ದಾರೆ. ಮಧ್ಯ ನೋಡಿ ಎಷ್ಟು ಏನೋ ಡಿಫ್ರೆಂಟಾಗಿ ಬುಟ್ಟಿ ಥರ ಎಲ್ಲ ಹಾಕಿದ್ದಾರೆ. ಸೊ ಎಷ್ಟೊಂದು ವೆರೈಟಿ ಫಾರ್ಮಿಂಗ್ ಮಾಡ್ತಾರೆ. ಏನು ಕತೆ, ಈಗಿನ ಕಾಲದಲ್ಲಿ ಇಷ್ಟು ಮರ ಗಿಡಗಳು ಗ್ರೀನರಿ ನೋಡಿಬಿಟ್ರೇ ಸಖತ್ ಖುಷಿ ಆಗ್ಬಿಡುತ್ತೆ. ಯಾಕಂದರೆ ಬ್ಯಾಂಗ್ಳೂರ್ ಕಡೆ ಎಲ್ಲ ಈ ಥರ ನಮಗೆ ನೋಡೋಕ್ಕೆ ಸಿಕ್ಕಲ್ಲ. ಸೊ ಈ ಥರ ಹಳ್ಳಿಗಳ ಹತ್ರ ಹೋದರೆ ಅಥವಾ ಈ ಥರ ಫಾರ್ಮಿಂಗ್ ಲ್ಯಾಂಡ್ಸ್ ಹತ್ರ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ಯು ಕ್ಯಾನ್ ಸಿ, ಹಳ್ಳಿಗೆ ಬಂದಾಯಿತು. ನಾವು ಇರೋದೇ ಒಂದು 10ರಿಂದ 15 ಮನೆ ಈ ಹಳ್ಳೀಲಿ. ಇದ್ರ ಹೆಸರು ಮಾಸವಳ್ಳಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ವಿ ಆರ್ ಹಿಯರ್. ಅವ್ರ ಮನೆ ಯಾವುದು ಅಂತ ನನಗೆ ಗೊತ್ತಿಲ್ಲ, ಗೂಗಲ್ ಮ್ಯಾಪ್ಸ್ ವರ್ಕ್ ಆಗ್ತಾಯಿತ್ತು, ಅದರಿಂದ ಪರವಾಗಿಲ್ಲ. ಸೊ ಮೈಟ್ ಬಿ ಇದು ಅಥವಾ ಅದು ಅಂತ ಅಸ್ಯೂಮ್ ಮಾಡ್ಕೋತಾ ಇದ್ದೀವಿ. ಸೊ ಇದು ನನ್ನ ದೊಡ್ಡ ಅತ್ತೆ ಮೊದಲು ಇದ್ದಿದ್ದ ಮನೆ ಅಂತೆ. ಐ ವಾಸ್ ಲೈಕ್ ಲಿಟ್ರಲಿ ಶಾಕ್ಡ್. ಹೆಂಗೆ ಹಿಂದಿನ ಕಾಲದಲ್ಲೆಲ್ಲ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಕೊಂಡಿರ್ತಿದ್ರು ನೋಡಿ. ಈಗ ಅದನ್ನು ಸ್ಟೋರ್ ರೂಮ್ ಮಾಡಿದ್ದಾರೆ ಅಂದರೆ. ಬಟ್ ಐ ರಿಯಲಿ ಲೈಕ್ ಟು ಸಿ ಓಲ್ಡ್ ಹೌಸಸ್ ಹೆಂಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಡೆಮಾಲಿಷ್ ಮಾಡಿಬಿಟ್ಟು ಇದನ್ನು ಕಾಂಪೌಂಡ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ನನ್ನ ಕಸಿನು. ಬಟ್ ಐ ರಿಯಲಿ ಲೈಕ್ಡ್ ಇಟ್. ಎಷ್ಟು ಇದರಲ್ಲಿ 9 ಜನ ಮಕ್ಕಳನ್ನ ನಮ್ಮ ಅತ್ತೆ ನೋಡ್ಕೋತಾ ಇದ್ರು. ಅವರಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರಿ ಅಲ್ಲಿಗೆ 11 ಜನ ಆಯಿತು. ಮತ್ತು ಹೋಗೋರು ಬರೋರು ಎಲ್ಲ. ಹಿಂದಿನ ಕಾಲದಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಮನೇಲಿ ನಮ್ಮ ಹೆಂಗಸರು ಎಷ್ಟು ಚೆನ್ನಾಗಿ ಮನೆ ನಡೆಸ್ತಾ ಇದ್ರು ಅಲ್ವಾ. ನಾವೀಗ ಎಷ್ಟು ದೊಡ್ಡ ಮನೆ ಇದ್ರೂ ಅಯ್ಯೋ ಇಷ್ಟು ಚಿಕ್ಕದ, ಅದು ಸಾಲ್ತಿಲ್ಲ, ಇದು ಸಾಲ್ತಿಲ್ಲ, ಬಟ್ಟೆ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಈ ಥರ ಕಂಪ್ಲೇಂಟ್ ಮಾಡ್ತಿರ್ತೀವಿ. ಸೊ ಬ್ಯಾಕ್ ಟು ರೂಟ್ಸ್ ನಮ್ದಕ್ಕೆ ಹೋದಾಗ ಅನಿಸುತ್ತೆ. ಸೊ ಇವರು ಒಬ್ಬರು ಅಂಕಲ್ಲು, ಇವರ ಮನೆಯೂ ನೋಡಿ, ಇದು ಅವ್ರ ಮನೆ. ಸೊ ಎಷ್ಟು ಸಿಂಪಲ್ಲಾಗಿ ಇರ್ತಾರೆ, ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿರ್ತಾರೆ. ಸೊ ಇದು ನನ್ನ ಕಸಿನ್ ಮನೆ, ಈಗ ಹೊಸದಾಗಿ ಕಟ್ಟಿರೋದು 2 years ಆಯ್ತಂತೆ. ಸೊ ಈಗ ಮತ್ತೆ ಮೋಲ್ಡ್ ಮನೆಗಳು ಬರ್ತಾ ಇದೆ. ಬಟ್ ಏನೇ ಅಂದ್ರಿ, ಹಳ್ಳಿ ಮನೆ ಏನೋ ಒಂದು ಹೆಂಚಿನ ಮನೆ ನೋಡ್ತೀವಿ, ಅದು ಸೂಪರ್ ಆಗಿರುತ್ತೆ. ಸೊ ಇವರು ನಮ್ಮ ಅತ್ತೆ ಮಾವ. ಸೊ ಇವರೆಲ್ಲರಿಗಿಂತ ದೊಡ್ಡವರು ನಮ್ಮ ಮನೇಲಿ. ಸೊ ಫಸ್ಟ್ ಏನು ಹೇಳ್ತೀವಿ, ಮನೆ ಮಗಳು ಅಂತಲೇ ಹೇಳ್ಬೋದು. ಅವರೇ ಫಸ್ಟ್ ಎಲ್ಲರಿಗೂ.
ಸೊ ಫೈನಲ್ ಆಗಿ ಸಿಲ್ವರು ಮತ್ತು ಕಾಫಿ ಮಧ್ಯೆ ಸ್ವಲ್ಪ ಸೂಪರಾಗಿ ಫೋಟೋಸ್ ತೊಗೊಂಡು ಒಳ್ಳೆ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಸನ್ಸೆಟ್ನ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಇನ್ನು ಬೇರೆ ಬೇರೆ ಕಸಿನ್ಸ್ ಮನೆಗೆ, ಅಂಕಲ್ಸ್ ಮನೆಗೆ ಹೋಗಬೇಕು. ಸೊ ಇದು ಒಂಥರ ನೇಚರ್ಗೆ ಒಂದು ನಮ್ಮ ಏನು ಹೇಳ್ತೀವಿ ಲೈಕಿಂಗ್ ಇದ್ದರೆ ಈ ಥರದ್ದೆಲ್ಲ ತುಂಬ ಸಿಂಪಲ್ ಆಗಿರೋದು ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಗೋಲ್ಡನ್ ರೇಸ್ ಅಂತ ಏನು ಹೇಳ್ತಾರೆ ಅದು. ಸೊ ಇಲ್ಲಿಂದ ನೆಕ್ಸ್ಟ್ ಈಗ ನಾವು ಬಂದಿದ್ದು ಇನ್ನೂ ಒಂದು ಅಂಕಲ್ ಮನೆಗೆ. ಸೊ ಇವ್ರ ಮನೆಗೂ ನಾನು ಯಾವತ್ತೂ ಬಂದಿರಲಿಲ್ಲ. ಸೊ ಹುಡ್ಕೊಂಡು ಮೆಲ್ಲಕ್ಕೆ ಎಲ್ಲರ ಮನೆಯೂ ನೋಡ್ದಂಗೆ ಆಯಿತು ಈ ಸತಿ. ಆ್ಯಂಡ್ ಐ ವಾಸ್ ರಿಯಲಿ ಹ್ಯಾಪಿ ಟು ಸಿ ಎಷ್ಟು ಜನ ನೆಂಟರಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಈಗ. ಆ್ಯಂಡ್ ಫೈನಲಿಗೆ ಅಲ್ಲಿಂದ ಲಾಸ್ಟ್ ಬಟ್ ನೋಡ್ಲಿ ನನ್ನ ಕಸಿನ್ ಮನೆ, ಇವ್ರ ಮನೆಗೂ ನಾನು ಬಂದಿರಲಿಲ್ಲ ಅವಳು ಮದುವೆ ಆದಾಗಿಂದನು. ಸೊ ಎಲ್ಲರ ಮನೆಯೂ ನೋಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತು ಇನ್ನೂ ಒಂದು ಅತ್ತೆ ಮನೆಗೆ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಎಲ್ಲ ಒಂದು ಏನು ನನ್ನ ಚೈಲ್ಡ್ಹುಡ್ಡಿಂದ ಯಾರ್ಯಾರ್ದು ಮೀಟ್ ಆಗಿರಲಿಲ್ಲ, ಅವ್ರ ಮನೆಗೆ ಹೋಗಿರಲಿಲ್ಲ, ಸಿಕ್ಕಿದಾಗ ಎಲ್ಲಿ ಸಿಕ್ಕಿದ್ರು ಅಯ್ಯೋ ನಮ್ಮ ಮನೆಗೆ ಬಂದಿಲ್ಲ ಅಂತಿದ್ರು. ಎಲ್ಲರ ಮನೆಗೂ ಈ ಸತಿ ಒಂದು ವಿಸಿಟ್ ಹಾಕಿ ಬಂದಿದ್ದೀನಿ. ಸೊ ಇವ್ರ ಮನೆ. ಸೊ ಇವರು ಇರೋದು ಹಾಸನಲ್ಲಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಮನೆ ಮುಂದೆ ಫುಲ್ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ಒಂದು ಖುಷಿ. ಹಾಸನಲ್ಲೂ ಅಟ್ಲೀಸ್ಟ್ ಇಷ್ಟಾದರೂ ಮಾಡ್ಕೊಂಡಿದ್ದಾರೆ ಅವರು. ಬಟರ್ ಫ್ರೂಟು ಮತ್ತು ಸಪೋಟ ಈ ಥರ ಎಲ್ಲ ಹಾಕ್ಕೊಂಡಿದ್ದಾರೆ ಮನೆ ಮುಂದೆ. ಆ್ಯಂಡ್ ಫೈನಲ್ ಆಗಿ ಅವ್ರನ್ನ ಮಾತಾಡಿಸ್ಕೊಂಡು ಇಲ್ಲಿಂದ ನಾವೀಗ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಫನ್ ಆ್ಯಂಡ್ ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.